ಮೋದಿಯ ಉಪವಾಸ ಒಂದು ಪವಾಡ. ಮುಖ ನೋಡಿದ್ರೆ ವ್ರತಾಚರಣೆ ಮಾಡಿದಂತೆ ಕಾಣಲಿಲ್ಲ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವ್ಯಂಗ್ಯ. ಹವಾಗುಣಕ್ಕೆ ತಕ್ಕಂತೆ ಬೆಳೆ ಇಡಿ. ಗುಣಮಟ್ಟದ ಬಗ್ಗೆ ಆಸಕ್ತಿ ಇರಲಿ. ಕಾರ್ಯಾಗಾರದಲ್ಲಿ ರೈತರಿಗೆ ಅಧಿಕಾರಿಗಳ ಕಿವಿ ಮಾತು. ಸಂಘದ ಹಣದಲ್ಲಿ ಅವ್ಯವಹಾರ ಆರೋಪ. ಇದು ಸತ್ಯಕ್ಕಿಂತ ದೂರ. ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಸ್ಪಷ್ಟನೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ. ಎಲ್ಲೆಡೆ ಜಗಮಗಿಸಿದ ದೀಪಗಳು. ಸಂಭ್ರಮ ಸಡಗರದಿಂದ ಮಿಂದೇಳಿದ ಗ್ರಾಮಸ್ಥರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೂ ಪೂರ್ವದಲ್ಲಿ 11 ದಿನ ಉಪವಾಸ ಮಾಡಿದ್ದೇ ಪವಾಡದಂತಿದೆ. ಮೋದಿ ಮುಖ ನೋಡಿದರೆ ಅವರು ಉಪವಾಸ ವ್ರತಾಚರಣೆಯಲ್ಲಿ ಇದ್ದಂತೆ ಕಾಣುತ್ತಿರಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಕಠಿಣ ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ದೇ ನಿಜವಾಗಿದ್ದರೆ ಆ ಸ್ಥಳ ಅಪವಿತ್ರ ಆಗಲಿದೆ. ಮೂರ್ತಿಯಲ್ಲಿ ಶಕ್ತಿ ಉದ್ಭವವಾಗುವುದಿಲ್ಲ. ರಾಮ ಮಂದಿರದ ಕೆಲಸ ಸಂಪೂರ್ಣ ಆಗಲಿಲ್ಲ. ಆದರೂ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ದು ತಪ್ಪು. ನರೇಂದ್ರ ಮೋದಿ ಗರ್ಭಗುಡಿಗೆ ಪ್ರವೇಶ ಮಾಡಿದ್ದು ಸಹ ತಪ್ಪು. ನಿಜವಾದ ಬ್ರಾಹ್ಮಣರು, ನಿಜವಾದ ಸ್ವಾಮಿಗಳೇ ಆಗಿದ್ದರೆ ಮೋದಿಯವರನ್ನ ಗರ್ಭಗುಡಿಗೆ ನಿಷೇಧ ಮಾಡಬಹುದಾಗಿತ್ತು. ಗುಡಿಯಲ್ಲಿ ಭಕ್ತರ ಕೈಗೆ ತೀರ್ಥ ಹಾಕುವುದು ನಡೆದು ಬಂದ ಸಂಸ್ಕೃತಿ. ಅದು ಬಿಟ್ಟು ಬಾಯಿಗೆ ಹಾಕುವುದು ಹೇಗೆ? ಇದು ಹಿಂದೂ ಧರ್ಮಕ್ಕೆ ಬಂದ ದುಸ್ಥಿತಿಯನ್ನ ತೋರುತ್ತಿದೆ ಎಂದರು. ಇನ್ನು ಮಣಿಪುರದಲ್ಲಿ ಜನಾಂಗೀಯ ದ್ವೇಷಕ್ಕೆ ಜನತೆ ತತ್ತರಿಸುತ್ತಿದ್ದರೂ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ, ಹಲ್ಲೆ, ಕೊಲೆ, ಸುಲಿಗೆ ಆಗುತ್ತಿದ್ದರೂ ಅಲ್ಲಿಗೆ ಭೇಟಿ ನೀಡಲಾಗದ ಪ್ರಧಾನಿ ಮತ್ತವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಿಂಸೆಯನ್ನ ಹತ್ತಿಕ್ಕುತ್ತಿಲ್ಲ. ಈಗ ರಾಹುಲ್ ಗಾಂಧಿ ಅಲ್ಲಿ ನೊಂದವರಿಗೆ ಸಾಂತ್ವನ ಹೇಳಲು ನ್ಯಾಯ ಯಾತ್ರೆಯನ್ನ ಶಾಂತಿಯುತವಾಗಿ ಮಾಡುತ್ತಿರುವಾಗ ಅವರ ಜನಪ್ರಿಯತೆ ಕಂಡು ಹತಾಶೆಯಿಂದ ನ್ಯಾಯ ಯಾತ್ರೆಯನ್ನ ತಡೆಯುವ ಕೆಲಸ ಮಾಡುವುದು ತಪ್ಪು. ಶ್ರೀಮಂತ ಶಂಕರ್ ದೇವ್ ಅವರ ದರ್ಶನಕ್ಕೆ ಅವಕಾಶ ಕಲ್ಪಿಸದಿರುವುದು, ರಾಹುಲ್ ಗಾಂಧಿಯ ಮೇಲೆ ಹಲ್ಲೆಗೆ ಮುಂದಾಗಿರುವುದು ತಪ್ಪು. ಅಸ್ಸಾಂನಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾನ್ ಶರ್ಮಾ ಮೂಲಕ ಪ್ರಧಾನಿ ಮೋದಿ ಅಶಾಂತಿ ಉಂಟು ಮಾಡುವಂತೆ ಮಾಡಿಸುತ್ತಿದ್ದಾರೆ. ಇಂತಹ ದೌರ್ಜನ್ಯ ತುಂಬಾ ದಿವಸ ನಡೆಯುವುದಿಲ್ಲ. 2024ರ ಲೋಕಸಭೆ ಇದಕ್ಕೆ ಉತ್ತರ ನೀಡಲಿದೆ ಎಂದು ಹರಿಹಾಯ್ದರು. ಆಗಬಾರದು. ಬಲಾತ್ಕಾರವಾಗಿ ನಮ್ಮ ದೌರ್ಜನ್ಯದಿಂದ ಅಥವಾ ಈ ಬಿಜೆಪಿಯ ಗೂಂಡಾಗಳಿಂದ ತಡೆ ಹಿಡಿಯಬೇಕೆಂಬ ಒಂದು ದುರುದ್ದೇಶದಿಂದ ಈಗಾಗಲೇ ಮಣಿಪುರದಿಂದ ಪ್ರಾರಂಭ ಆಗಿದೆ. ಇವತ್ತೀಗ ಅಸ್ಸಾಂನಲ್ಲಿ ಇದು ಆ ಯಾತ್ರೆ ನಡೀತಾ ಇದೆ. ಅಸ್ಸಾಂನಲ್ಲಿ ಅದರ ಮುಖ್ಯಮಂತ್ರಿ ಆದಂಥ ಬಿಜೆಪಿಯ ಮುಖ್ಯಮಂತ್ರಿ ಆದಂಥ ಹಿಮಂತ ಬಿಸ್ವಾ ಅವರು ಇವತ್ತು ಮುಖ್ಯವಾಗಿ ಅವರ ನೇತೃತ್ವದಲ್ಲಿ ಅಲ್ಲಿ ಸರ್ಕಾರ ನಡೀತಾ ಇದೆ. ಈ ಮನುಷ್ಯ ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನಲ್ಲಿ ಹಲವಾರು ವರ್ಷ 30-40 ವರ್ಷದಿಂದ ಎಲ್ಲ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ತೆಗೆದುಕೊಂಡು ಆಮೇಲೆ ಅವರು ಆ ಒಂದು ಬಿಜೆಪಿಯವರ ಒಂದು ವಿಶೇಷವಾದಂಥ ಒಂದು ಕರ್ತವ್ಯಕ್ಕೆ ಒಳಗಾಗಿ ಬಿಜೆಪಿಗೆ ಸೇರಿ ಬಿಜೆಪಿಯ ನಾಯಕರಾಗಿ ಇವತ್ತು ಈ ರೀತಿಯ ಒಂದು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಬಹಳ ಸುಲಲಿತವಾಗಿ ರಾಹುಲ್ ಗಾಂಧಿ ಅವರು ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬಹಳ ಯಶಸ್ವಿಯಾಗಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ದಾರೆ. ಆ ಯಾತ್ರೆಯಿಂದ ಬಿಜೆಪಿಯವರು, ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ಬಹಳ ವಿಶೇಷವಾಗಿ ಆತಂಕಗೊಂಡು ತನ್ನ ಅಸ್ತಿತ್ವಕ್ಕೆ ಇವತ್ತು ಭಂಗ ಬರ್ತಾ ಇದೆ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಅವರ ಒಂದು ಭಯದಿಂದ ಈ ರೀತಿಯ ಒಂದು ಆತಂಕವನ್ನ ಮತ್ತು ಗುಂಡಾಗಿರಿಯನ್ನ ಎಲ್ಲ ಕಡೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿ ಖಂಡಿತವಾಗಿ ಕೂಡ ಆಗುವುದಿಲ್ಲ. 100ಕ್ಕೆ 100 ಪಾಲು ನಮ್ಮ ರಾಹುಲ್ ಗಾಂಧಿ ಅವರು
ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಇವತ್ತು ನಾವು ಕಟಿಬದ್ಧರಾಗಿದ್ದೇವೆ. ನಾವು ಈ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡ್ತೇವೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ನಾವು ಈ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಹಾತ್ಮ ಗಾಂಧಿಯವರು ಏನು ಶ್ರೀರಾಮನ ಕಲ್ಪನೆ ಮಾಡಿದ್ರು, ಯಾವ ರೀತಿಯ ಶಾಂತಿಯ ಪ್ರತಿಪಾದನೆ ಮಾಡಿದ್ರು, ಅದನ್ನೇ ಸಾಧನೆ ಮಾಡತಕ್ಕಂಥ ನಿಜವಾದಂಥ ಗಾಂಧಿ ಮತ್ತು ರಾಮ ಮಾರ್ಗದಲ್ಲಿ ನಡೆಯತಕ್ಕಂಥವರು ಕಾಂಗ್ರೆಸ್ ಅವರೇ ಹೊರತು ಬಿಜೆಪಿಯವರು ಖಂಡಿತವಾಗಿ ಅಲ್ಲ. ಅವರು ಗೋಡ್ಸೆ ಹಾಕಿದಂಥ ಮಾರ್ಗದಲ್ಲಿ ಹೋಗತಕ್ಕಂಥದ್ದು. ಮಹಾತ್ಮ ಗಾಂಧಿಯವರನ್ನೇ ಇವತ್ತು ಕೊಂದು ಆ ಗೋಡ್ಸೆ ಯಾವ ರೀತಿಯಲ್ಲಿ ಒಂದು ರೀತಿಯ ಹಿಂಸಾ ಪ್ರವೃತ್ತಿಯನ್ನು ತಂದು ಅತಂತ್ರತೆಯನ್ನು ಈ ದೇಶದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ರೀತಿಯ ಪ್ರವೃತ್ತಿಯನ್ನ ಇವತ್ತು ಬಿಜೆಪಿಯವರು ಮತ್ತೆ ಈ ದೇಶದಲ್ಲಿ ಮಾಡೋದಿದ್ರೆ ಅದನ್ನು ಸುಮ್ಮನೆ ಜನ ಕೂತು ಸಹಿಸುವುದಿಲ್ಲ. ಅದರ ಕಾಂಗ್ರೆಸ್ ಪಕ್ಷ ಕೂಡ ಸಹಿಸುವುದಿಲ್ಲ. ಈ ವೇಳೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಎಂ ಶಿವಾನಂದ್, ನಂದಿ ಆಂಜನಪ್ಪ, ಯಲುವಳ್ಳಿ ರಮೇಶ್, ಮಮತಾ ಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ಮತ್ತಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ರೈತರು ಬೆಳೆಗಳನ್ನು ಇಟ್ಟು ವಿಜ್ಞಾನಿಗಳ ಮಾರ್ಗದರ್ಶನ ಪಡೆದುಕೊಂಡು ಗುಣಮಟ್ಟದ ಬೆಳೆಗಳನ್ನು ಬೆಳೆಯಲು ಆಸಕ್ತಿ ವಹಿಸಬೇಕೆಂದು ಶಿಡ್ಲಘಟ್ಟ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಕರೆ ನೀಡಿದರು. ಅವರು ಸ್ಟಾರ್ಟಿಂಗಿಂದ ಶುರು ಮಾಡಿ ಕೊನೆ ಅದು ಏನು ಗಡ್ಡೆ ಯಾವ ರೀತಿ ಬರುತ್ತೆ, ಗಡ್ಡೆ ಬಂದಿದ್ದನ್ನು ಹೆಂಗೆ ಸ್ಟೋರ್ ಮಾಡಬೇಕು ಮತ್ತು ನೆಕ್ಸ್ಟ್ ಬಿತ್ತನೆ ಸೀಸನ್ಗೆ ಯಾವಾಗ ಅದನ್ನು ಕೊಡಬೇಕು, ಬಿತ್ತನೆ ಕೊಡಬೇಕು ಮತ್ತು ಒಂದು ಸರಿ ನೀವು ಬೆಳೆದ ಬಿತ್ತನೆ. ಶಿಡ್ಲಘಟ್ಟ ತಾಲೂಕಿನ ಆನೆಮಡುಗು ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ಬಶೆಟ್ಟಹಳ್ಳಿಯ ಶ್ರೀ ಗಂಗಾ ಭವಾನಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಸಂಯೋಗದಲ್ಲಿ ರೈತ ಶಿವಣ್ಣ ಅವರ ಆಲೂಗಡ್ಡೆ ತೋಟದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯ ಅಡಿ ಆಲೂಗಡ್ಡೆ ಬೆಳೆಯಲ್ಲಿ ಎಆರ್ಸಿ ತಾಂತ್ರಿಕತೆಯಲ್ಲಿ ಗುಣಮಟ್ಟದ ಸಸಿಗಳ ಉತ್ಪಾದನೆ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಶಿಡ್ಲಘಟ್ಟ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಎಆರ್ಸಿ ತಾಂತ್ರಿಕತೆಯಲ್ಲಿ ಆಲೂಗಡ್ಡೆ ಸಸಿಗಳನ್ನು ಉತ್ಪಾದನೆ ಮಾಡಿದ್ದು, ಪ್ರಾಯೋಗಿಕವಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 2 ರೈತರಿಗೆ ನೀಡಿ ಆಲೂಗಡ್ಡೆಯನ್ನ ಉತ್ಪಾದನೆಗೆ ಒತ್ತು ನೀಡಲಾಗಿದೆ. ಈ ಪ್ರಯೋಗ ಯಶಸ್ವಿಯಾದ ಬಳಿಕ ಬೇರೆ ರೈತರಿಗೂ ಸಹ ಅನುಕೂಲ ಕಲ್ಪಿಸಲಾಗುವುದು ಎಂದರು. ಅವ್ರಿಗೆ ಬರ್ತಾರೆ, ಬೆಳಗ್ಗೆ ಗುಡಿಬಂಡೆಯಲ್ಲಿತ್ತು, ಈಗ ಬಂದು ಅದು ಡೀಟೇಲ್ ಅವ್ರು ಅದರಲ್ಲೇ ಎಕ್ಸ್ಪರ್ಟ್ ಇದ್ದಾರೆ. ಸೊ ಅವರು ಸ್ಟಾರ್ಟಿಂಗಿಂದ ಶುರು ಮಾಡಿ ಕೊನೆ ಅದು ಏನು ಗಡ್ಡೆ ಯಾವ ರೀತಿ ಬರುತ್ತೆ, ಗಡ್ಡೆ ಬಂದಿದ್ದನ್ನು ಹೆಂಗೆ ಸ್ಟೋರ್ ಮಾಡಬೇಕು ಮತ್ತು ನೆಕ್ಸ್ಟ್ ಬಿತ್ತನೆ ಸೀಸನ್ಗೆ ಯಾವಾಗ ಅದನ್ನು ಕೊಡಬೇಕು, ಬಿತ್ತನೆ ಕೊಡಬೇಕು ಮತ್ತು ಒಂದು ಸರಿ ನೀವು ಬೆಳೆದ ಬಿತ್ತನೆ ಗಡ್ಡೆನ ಮತ್ತು ಹೆಂಗೆ ಅದನ್ನು ಸ್ಟೋರ್ ಮಾಡಿ ಮತ್ತೆ ಇದು ಹೆಂಗೆ ನಾಟಿ ಮಾಡೋಕೆ ಉಪಯೋಗಿಸಬೇಕು ಅನ್ನೋ ಡೀಟೇಲ್ ಆಗಿ ಅವ್ರು ಹೇಳ್ತಾರೆ. ಇದೇ ವೇಳೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ಕೇಂದ್ರ, ರಾಜ್ಯ ವಲಯ ಮತ್ತು ಜಿಲ್ಲಾ ಹಾಗೂ ಪಂಚಾಯಿತಿಯಿಂದ ರೈತರಿಗೆ ಒದಗಿಸುವ ಸೌಲಭ್ಯಗಳು ಮತ್ತು ಸಹಾಯಧನದ ಕುರಿತು ಮಾಹಿತಿ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಪ್ರಸನ್ನ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯ ಅಡಿ ಆಲೂಗಡ್ಡೆ ಬೆಳೆಯಲ್ಲಿ ಎಆರ್ಸಿ ತಾಂತ್ರಿಕತೆಯಲ್ಲಿ ಗುಣಮಟ್ಟದ ಸಸಿಗಳ ಉತ್ಪಾದನೆ ಮಾಡುವ ಕುರಿತು ರೈತರಿಗೆ ಅರಿವು ಮೂಡಿಸಿದ್ದಾರೆ. ಈಗ ಮುಂಗಾರಿನಲ್ಲಿ ಏನಪ್ಪಾ ಅಂತಂದ್ರೆ ಮಳೆ ತುಂಬಾ ಲೇಟ್ ಆಯ್ತಲ್ಲ, ಯಾಕಂದ್ರೆ ಅಲ್ಲಿ ಆಲೂಗಡ್ಡೆನ ಬರೀ ನೀರಾವರಿ ಅಷ್ಟೇ ಬೆಳೆಯಲ್ಲ, ಮಳೆಗಾಲಕ್ಕೂ ಮಳೆ ಆಧಾರಿತವಾಗೂ ಬೆಳೀತಾರೆ. ಹಾಗಾಗಿ ಮಳೆಯನ್ನು ಕೂಡ ನಮ್ಗೆ ಯಾವಾಗ ಜೂನ್ ಬಂತು, ಈಗ ಏಪ್ರಿಲ್ ಮೇ ಅಲ್ಲಿ ಮಳೆ ಶುರು ಆಗ್ಬಿಡುತ್ತೆ ಅಲ್ಲಿ. ಆದರೆ ಮೊದಲನೇ ಮಳೆ ಆಗಿದ್ದೆ ಜೂನ್ 24ಕ್ಕೆ. ಸೊ ಹಂಗಾಗಿ ಏನಾಯ್ತು, ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಟಿಕೆ ಅರುಣ್ ಕುಮಾರ್, ಬಶೆಟ್ಟಹಳ್ಳಿ ಗಂಗಾ ಭವಾನಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ವಿಜಯ್ ಬಾವರೆಡ್ಡಿ, ಉಪಾಧ್ಯಕ್ಷ ಆಂಜನೇಯ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿಯ ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ 1,30,00,000 ರು ಅವ್ಯವಹಾರ ನಡೆದಿದೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಬಿ ಆಂಜನೇಯ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ಆಯೋಜಿಸಿ ಸಂಘದ ಹಣದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪಕ್ಕೆ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಸಂಘದ ಕಾರ್ಯದರ್ಶಿ ಬಿ ಆಂಜನೇಯ ರೆಡ್ಡಿ ಮಾತನಾಡಿ, ಚಿತ್ರಾವತಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕೆಲ ಪದಾಧಿಕಾರಿಗಳು ಜನವರಿ 19ರಂದು ಸುದ್ದಿಗೋಷ್ಠಿ ನಡೆಸಿ ಸಂಘದ ಹಣಕಾಸು ವ್ಯವಹಾರದಲ್ಲಿ 1,30,00,000 ರು ದುರುಪಯೋಗ ಆಗಿದೆ ಎಂದು ನನ್ನ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ.
ಆಧಾರ ರಹಿತ ಹಾಗೂ ಸತ್ಯಕ್ಕೆ ದೂರವಾದ ಆರೋಪ ಮಾಡಿರುವುದರ ಬದಲಿಗೆ ನನ್ನ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸಲು ಮುಂದಾಗಿದ್ದು ನನ್ನ ಹೆಸರಿಗೆ ಮಸಿ ಬಳಿಯುವ ಕೆಲಸವಾಗಿದೆ. ನಾನು ಹಣ ದುರುಪಯೋಗ ಮಾಡಿಕೊಂಡರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ತನಿಖೆ ಮಾಡಿಸಲಿ ಅಥವಾ ನ್ಯಾಯಾಲಯದ ಮೂಲಕ ತಪ್ಪು ಸಾಬೀತುಪಡಿಸಲಿ. ಎರಡೂ ಬಿಟ್ಟು ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಒಂದು ಹೇಳೋದೇನು ಅಂದರೆ, ನಾನು ಯಾವತ್ತೂ ಕೂಡ ಒಂದು ತಿಂಗಳು ಹೋಗಿ ಚೀಟಿ ನಡೆಸಿಲ್ಲ. ಒಬ್ಬರ ಹತ್ರ ನಾನು ₹1 ಕಲೆಕ್ಟ್ ಮಾಡಿದ್ದೆ. ಯಾವುದೇ ಹಣವನ್ನು ನಾನು ಸೆಕ್ರೆಟ್ರಿಗೆ ಹೇಳ್ತಾ ಇದ್ದೆ. ಸೆಕ್ರೆಟ್ರಿ ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ 6 ಗಂಟೆವರೆಗೂ ಅವ್ರು ಕಲೆಕ್ಟ್ ಮಾಡಿ ಅದನ್ನು ಹಣ ಕಟ್ಟಿ ಲಾಸ್ಟಿಗೆ ಲೆಕ್ಕ ಮಾಡಿ ಇಷ್ಟು ಬಡ್ಡಿ ಬಂದಿದೆ, ಇಷ್ಟು ಅಸಲು ಬಂದಿದೆ ಅಂತಕ್ಕಂಥ ಲೆಕ್ಕ ಹೇಳಿ ಅವರು ಉಳಿದ ಹಣವನ್ನು ಕೂಡ ಮಿಕ್ಕ 2,000 ಮಿಕ್ಕಿರೋ ಚೀಟಿ ಇಟ್ಟು ₹1,500 ಇಟ್ಟರೆ ಏನು ಕೊಡ್ತೀರಪ್ಪ, ₹50, ₹100 ಅದನ್ನು ನೀವು ತಗೊಂಡೋಗಿ ಹೇಳ್ತಿದ್ದೀವಿ. ಬಟ್ ಇವತ್ತು ನಾನು ಎಸ್ಪೆಷಲಿ ಆಂಜನೇಯ ಒಬ್ಬನೇ 1,30,00,000 ತಿಂದಿದ್ದಾನೆ ಅನ್ನೋದಕ್ಕೆ ಅವನ ಹತ್ರ ಏನು ಸಾಕ್ಷಿ, ಏನು ಆಧಾರ ಇದೆ? ಯಾಕೆ ಆ ಥರ ಮಾಡಿದ್ನು? ಅವನು ಯಾವತ್ತಾದರೂ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾನ? ಅವನು ಒಂದು ಕಾರ್ಯಕ್ರಮ ನಾವು ಇಷ್ಟು ಜನಕ್ಕೆ ಹಣ ಕೊಟ್ಟಿದ್ದೀವಿ, ಯಾವತ್ತಾದ್ರೂ ಅವನು ಬಂದು ಇವಪ್ಪ ನಾನು ಬಂದಿದ್ದೇನೆ ಅಂತ ಏನಾದರೂ ಮಾಡಿದ್ದಾನ? ಯಾವ ಕೆಲಸಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ? ಯಾವನ ಅವನು ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಯಾವ ಏನಾಗಿದೆ? ಯಾತಕ್ಕೆ ಮಾಡ್ಬೇಕು ಸರ್ ಇಂಥ ಕೆಲಸ? ಇವತ್ತು ಸಮಾಜ. ಈ ಸಂದರ್ಭದಲ್ಲಿ ಎಸ್ಎಂ ಕೃಷ್ಣಪ್ಪ, ಪಿಎಸ್ ಆನಂದ್, ರವಿಕುಮಾರ್, ಶಿವು, ಆನಂದ್, ಲೋಕೇಶ್, ಸತ್ಯನಾರಾಯಣ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ ಚಾತುರ್ಯವುಳ್ಳ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ಇಎಸ್ಐ, ಪಿಎಫ್ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ SMMS ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ.
SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಅಯೋಧ್ಯೆಯಲ್ಲಿ ನಡೆದ ಬಾಲರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ದೀಪೋತ್ಸವವನ್ನು ಆಚರಿಸಿ ಸಡಗರ ಸಂಭ್ರಮದಲ್ಲಿ ಮಿಂದೇಳಿದರು. ಅಯೋಧ್ಯೆಯಲ್ಲಿ ನಡೆದ ರಾಮೋತ್ಸವವು ಇಡೀ ಪ್ರಪಂಚವೇ ಭಾರತವನ್ನ ತಿರುಗಿ ನೋಡುವಂತೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆಯವರು ತಾಲೂಕಿನ ಆವಲಗುರ್ಕಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಗೇರಹಳ್ಳಿಯಲ್ಲಿ 450 ವರ್ಷಗಳ ಇತಿಹಾಸ ಇರುವ ಶ್ರೀರಾಮನ ದೇವಾಲಯ ಮತ್ತು ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿ ಲಕ್ಷ ದೀಪೋತ್ಸವವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳು, ಯುವಕರು ಅತ್ಯಂತ ಉತ್ಸಾಹದಿಂದ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ದೇವಸ್ಥಾನದ ಮೇಲ್ಭಾಗದಲ್ಲಿ ಶ್ರೀರಾಮ ಎಂಬ ಹೆಸರನ್ನ ದೀಪದಿಂದ ಅಲಂಕರಿಸಲಾಗಿತ್ತು. ಇನ್ನು ಅದೇ ರೀತಿ ತಾಲೂಕಿನ ಪೆರಿಸಂದ್ರ ಗ್ರಾಮದಲ್ಲಿಯೂ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನೆರವೇರಿತು. ಬೀದಿ ಬೀದಿಗಳಲ್ಲಿ ಪ್ರಭು ಶ್ರೀರಾಮನ ಉತ್ಸವ ಮೂರ್ತಿಯನ್ನ ಜೈ ಶ್ರೀರಾಮ್ ಎನ್ನುತ್ತಾ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಯುವಕರು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು.
ಎಲ್ಲರಿಗೂ ನಮಸ್ಕಾರ. 22ನೇ ತಾರೀಕು ಅಯೋಧ್ಯೆ ನಗರದಲ್ಲಿ ಶ್ರೀರಾಮನ ದೇವಾಲಯ ಉದ್ಘಾಟನಾ ಸಮಾರಂಭ ಇರುವುದರಿಂದ ಹಸಿರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರ ಇವರು ಹಾವಲಗುರ್ಕಿ ಪಂಚಾಯಿತಿಯ ಗೇರಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ 450 ವರ್ಷಗಳ ಪುರಾತನವಾಗಿರ್ತಕ್ಕಂಥ ಈ ದೇವಾಲಯ 4-5 ದಿನಗಳ ಕಾಲ ಈ ದೇವಾಲಯವನ್ನು ಮತ್ತು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಈ ಯುವಕರು ಇಂದು ಲಕ್ಷ ದೀಪೋತ್ಸವವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದರಿಂದ ಅದು ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಈ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಭಗವಂತ ಅವರೆಲ್ಲರಿಗೂ ಇನ್ನಷ್ಟು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಗ ಮತ್ತು ಸಮಾನ ಮನಸ್ಕರ ಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವಳ್ಳಿ ಎನ್ ರಮೇಶ್ ಮಾತನಾಡಿ, ನನ್ನ ಅಭಿಮಾನಿಗಳ ಬಳಗ ಮತ್ತು ಸಮಾನ ಮನಸ್ಕರ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಭಾನುವಾರ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಗರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಅಲ್ಲದೆ ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮ ನಡೆಯಲಿದ್ದು 4 ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ಸೂಚನೆಗಳನ್ನು ಡಾಕ್ಟರ್ ಕವಿತಾ ಹಾಗೂ ತಂಡದವರಿಂದ ನೀಡಲಾಗುತ್ತದೆ. 9 ಜನ ಕನ್ಯಾಮಣಿಯರಿಂದ ಉಚಿತ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗರ್ಭಿಣಿಯರಿಗೆ ಮಡಿಲು ತುಂಬಲಾಗುವುದು ಎಂದು ತಿಳಿಸಿದರು. ಈ ತಿಂಗಳ 28ನೇ ತಾರೀಕು ಭಾನುವಾರ ಬೆಳಗ್ಗೆ 9:09ವರೆಗೆ ಪ್ರತಿ ವರ್ಷದಂತೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಸೀಮಂತ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದೇ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಅನೇಕ ಮುಖಂಡರುಗಳು ಆ ಸಭೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಕಿರಿಯ ಸ್ವಾಮೀಜಿಗಳಾದ ಮಂಗಳನಾಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಪ್ರತಿ ಒಂದು 8 ಕಂಪಾರ್ಟ್ಮೆಂಟ್ ಮಾಡಿ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೆ ಯಾವ ರೀತಿ ನಡ್ಕೋಬೇಕು, ಏನು ಮಾಡಬೇಕು, ನೀವು ಯಾವ ರೀತಿ ನೀವು 9 ತಿಂಗಳು ಗರ್ಭದಲ್ಲಿ ಮಗುವನ್ನು ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವರಿಗೆ ಆರೋಗ್ಯದ ಬಗ್ಗೆ, ಎಲ್ಲ ನ್ಯೂಟ್ರಿಷನ್ ತಿಂಡಿ ಊಟದ ಬಗ್ಗೆ, ಅವ್ರು ತಗೋಬೇಕಾದಂಥ ಕ್ರಮಗಳು, ಮತ್ತು ಅವ್ರಿಗೆ ಎಕ್ಸಸೈಸು, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಬರ್ತಾರೆ, ಎಲ್ಲ ಸ್ಪೆಷಲಿಸ್ಟ್ಗಳು ಬಂದು ಅವ್ರ ಗೈಡ್ಲೈನ್ಸ್ ಕೊಡ್ತಾರೆ. ನಮ್ಮ ಕೆಂಪೇಗೌಡ ಆಸ್ಪತ್ರೆಯ ಇಡೀ ಕರ್ನಾಟಕದಲ್ಲೇ ಖ್ಯಾತಿಯಾದಂಥ ಡಾಕ್ಟರ್ ಸಾವಿತ್ರಮ್ಮ ಮತ್ತು ಡಾಕ್ಟರ್ ಜಯಂತಿ ಅವರ ಮುಖಂಡತ್ವದಲ್ಲಿ ಸುಮಾರು 14 ಜನ ಡಾಕ್ಟ್ರುಗಳು, ಅದಕ್ಕೆ ತಕ್ಕಂಥ ಅಸಿಸ್ಟೆಂಟ್ಗಳು ಬಂದು ನಮ್ಮ ತಾಲೂಕೆಲ್ಲ ಯಾರೇ ಗರ್ಭಿಣಿ ಸ್ತ್ರೀಯರು ಬಂದರೂ ಕೂಡ ಅವರೆಲ್ಲರೂ ಕೂಡ ಲಿಮಿಟ್ ಇಲ್ಲ. ಈಗಾಗಲೇ 310 ಸರಿ ಸುಮಾರು 274 ಜನ ನೋಂದಣಿ ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲನೂ ಕೂಡ ಆರೋಗ್ಯ ತಪಾಸಣೆ, ಅವರಿಗೆ ಆಮೇಲೆ ಸಲಹೆ ಮತ್ತು ಪೌಷ್ಟಿಕ ಪೌಡರನ್ನು ಅವರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಕೊಟ್ಟು, ಅದಾದ ನಂತರ ಅವರಿಗೆಲ್ಲ ಹೋಳಿಗೆ ಊಟವನ್ನು ಹಾಕಿ ಮಡಿಲು ತುಂಬುವಂಥ ಕಾರ್ಯಕ್ರಮ. ಮಡಿಲು ಕ್ರಮಬದ್ಧವಾಗಿ ಸ್ವಾಮೀಜಿಯವರು ಬರ್ತಾರೆ. 9 ಕನ್ಯಾಮಣಿಗಳಿಂದ ಮಡಿಲು ತುಂಬುವಂಥ ಕಾರ್ಯಕ್ರಮ ಇದು ಏರ್ಪಡಿಸಿದ್ವಿ. ಅದು ಭಾಳಷ್ಟು ನನ್ನ ಸೊಸೆಗೆ ಪ್ರಾರಂಭ ಮಾಡಿದ್ದದು. ಸಾಮೂಹಿಕವಾಗಿ ಎಲ್ಲರ ಜೊತೆ ಸೇರಿ ನನ್ನ ಸೊಸೆಗೂ ಕೂಡ ಬಡವರಿಗೆ ಅಕಸ್ಮಾತು ನಾವೇನು ಸ್ಥಿತಿವಂತರು ನಾವು ಮಾಡ್ತೀವಿ. ನನ್ನ ಸೊಸೆಗೆ ಮಾಡಬೇಕು ಅಂತ ಮನೆಯಲ್ಲೆಲ್ಲ ಮಾತಾಡ್ತಿದ್ದಾಗ ನನಗೆ ಫ್ಲ್ಯಾಶ್ ಆಯಿತು. ನಾವೇನು ಸ್ಥಿತಿವಂತರು, ಪಾಪ ಬಡವರು ಕೂಲಿ ಕಾರ್ಮಿಕರು, ಅವ್ರಿಗೂ ಆಸೆ ಇರ್ತದೆ, ನನಗೂ ಶ್ರೀಮಂತ, ನನಗೆ ಅಣ್ಣ ತಮ್ಮ ಅಪ್ಪ ಯಾರಾದರೂ ಇದ್ದಿದ್ದರೆ ಶ್ರೀಮಂತ ಮಾಡೋರು ಅಂತ. ಹಂಗಾಗಿ ಆವತ್ತು ನನಗೆ ಅದು ಫ್ಲ್ಯಾಶ್ ಆದಾಗ ನಾನು ಸೊಸೆನ ಕೇಳಿದೆ. ನಮ್ಮ ಮನೆಯವರೆಲ್ಲರೂ ಸಂತೋಷವಾಗಿ ಒಪ್ಕೊಂಡ್ರು. ಸುಮಾರು ಆ ಕಾಲಕ್ಕೇ 300 ಜನ ಗರ್ಭಿಣಿ ಸ್ತ್ರೀ ಬಂದರು. ಅವ್ರಿಗೆಲ್ಲರೂ ಕೂಡ ಈ ಆರೋಗ್ಯ ತಪಾಸಣೆ ಮಾಡಿಸಿ, ಅವ್ರ ಸಲಹೆ ಸೂಚನೆಯಲ್ಲಿ ಕೊಡಿಸಿ ಅವರಿಗೆ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಸೇಮ್ ಕಾರ್ಯಕ್ರಮ ನಿರಂತರವಾಗಿ ಸತತವಾಗಿ ಇದು ನಡೀತಾನೆ ಇರ್ತದೆ. ನಮ್ಮ ಯಲುವಳ್ಳಿ ಎನ್ ರಮೇಶ್ ಅಭಿಮಾನಿಗಳ ಬಳಗದಿಂದ ಇದಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು, ಕೈ ಮುಗಿದು ಮನವಿ ಮಾಡ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಅನ್ನೋದು ಏನೂ ಇಲ್ಲ.
ಯಾವ ಜಾತಿಯವರು ಬೇಕಾದರೂ ಭಾಗವಹಿಸಬಹುದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಬಂದರೂ ಎಲ್ಲರಿಗೂ ಸಮಾನ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಮಾಡಲಾಗುವುದು ಎಂದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಸಭೆ ನಡೆಯಿತು. ದೇಶದ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದು, ಚುನಾವಣೆ ಕಾವು ಗರಿಗೆದರಿದ್ದು ಪಕ್ಷಗಳು ತಮ್ಮ ಪಕ್ಷದ ಗೆಲುವಿಗೆ ಶ್ರಮಿಸಲು ಮುಂದಾಗಿದ್ದು, ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಸಭೆ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಪಕ್ಷ ಎಲ್ಲವನ್ನ ಗುರುತಿಸಿ ಅವರಿಗೆ ತಕ್ಕ ಜವಾಬ್ದಾರಿ ನೀಡುತ್ತಿದೆ. ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡುವವರು ಮಾತ್ರ ಅಧಿಕಾರ ಪಡೆದು ಸಂಘಟನೆ ಮಾಡಿ. ಹುದ್ದೆಗಾಗಿ ಕೆಲಸ ಮಾಡಬೇಡಿ. ದೇಶಕ್ಕಾಗಿ ನಮ್ಮ ಕೊಡುಗೆ. ಬಿಜೆಪಿ ಪಕ್ಷ ಅಧಿಕಾರ ತಂದು ಮೋದಿಯವರ ಕೈಬಲಪಡಿಸಬೇಕು ಎಂದರು. ಆಶೀರ್ವಾದ ಇದೆಲ್ಲ ಇರೋದ್ರಿಂದನೇ ಇವತ್ತು ಭಾರತೀಯ ಜನತಾ ಪಕ್ಷ ಧೀರೆ ಧೀರೆ ಗಟ್ಟಿಗೊಳ್ತಾ ಹೋಗ್ತದೆ. ನಾವೆಲ್ಲ ಹೇಳಿದ್ವಿ ನಾವು ಗುಂಪಾರಿಕೆ ಇದೆ, ಏನಿಲ್ಲ ಗುಂಪಾರಿಕೆ ಇಲ್ಲ, ನಮ್ಮ ಮನಸ್ಥಿತಿ ಸರಿ ಇಲ್ಲ ಅನ್ಕೊಂಡು ನಾವು ಕೆಲಸ ಮಾಡಬೇಕು. ಅದರಿಂದ ಭಾರತೀಯ ಜನತಾ ಪಕ್ಷ ಸದೃಢ ಬೆಳೀತಾ ಇದೆ. ಪಕ್ಷ ಇಡೀ ದೇಶದಲ್ಲಿ, ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಇಡೀ ದೇಶದಲ್ಲಿ ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ ನಮ್ಮ ಭಾರತನ. ಆ ಮಟ್ಟಕ್ಕೆ ಬರಬೇಕಾದ್ರೆ ಒಬ್ಬ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಇವತ್ತೇನಾದ್ರು ದೇವಸ್ಥಾನ ಕಟ್ಟಬೇಕಾದ್ರೆ ನರೇಂದ್ರ ಮೋದಿನೇ ಬರಬೇಕಾಗಿತ್ತು. ಕಾಂಗ್ರೆಸ್ನವ್ರು ಸುಮ್ಮನೆ ನಮಗೆ ಇವತ್ತು ನಿಜವಾಗೂ ದೇಶದ್ರೋಹಿಗಳು ಅಂದರೆ ಕಾಂಗ್ರೆಸ್ನವರೇ. ಯಾಕಂದ್ರೆ ಒಂದು ಓಲೈಕೆ ಮುಸಲ್ಮಾನರ ಓಲೈಕೆ ಮಾಡ್ತಾರೆ, ಒಂದು ಕಡೆ ಹಿಂದೂಗಳನ್ನ ಕಡೆಗಣಿಸ್ತಾರೆ. ಇದು ನಮಗೆಲ್ಲ ಒಂಥರ ವರದಾನವಾಗಿ ನಮಗೆ ಭಾರತೀಯ ಜನತಾ ಪಕ್ಷವರು ವರದಾನವಾಗಿ ಬಂದಿದೆ. ಅದರಿಂದಲೇ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಗೊಂಡಿದೆ. ಜಿಲ್ಲಾ ಕಾರ್ಮಿಕ ಪ್ರಕೋಷ್ಠ ಸಂಚಾಲಕ ಅಂಬರೀಶ್ ಗೌಡ ಮಾತನಾಡಿ, ಮುಂಬರುವ ಲೋಕಸಭೆ ಚುನಾವಣೆ ಮತ್ತೆ ಕಮಲ ಅರಳಲು ಮೋದಿಯವರು ನೀಡಿದಂತಹ ಜನೋಪಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವ ಕೆಲಸ ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಬೇಕು ಎಂದರು. ಎಷ್ಟು ಜನ ತಹಸೀಲ್ದಾರ್ ಒಂದು PDO ಹಿಡಿದು ಯಾರ್ದು ಕೆಲಸ ಆಗ್ತಾ ಇಲ್ಲ. ನಾವೆಲ್ಲ ಲೀಡರ್ ಯಾರ ಜೊತೆ ನಿಂತಿದೀವಿ ಅಂತ ಇರೋರ್ಗೆ ಎಲ್ಲರಿಗೂ ಆ ಸತ್ಯ ಗೊತ್ತಿದೆ. ನಾವು ಮುಂದೆ MP ಚುನಾವಣೆ ಗೆಲ್ಲಬೇಕಂದ್ರೆ ನಾವು ಸುಮ್ಮನೆ ಹೇಳ್ತಾ ಹೋದ್ರೆ ಆಗಲ್ಲ. ಜನಕ್ಕೆ ಏನಾದ್ರು ಮಾಡಬೇಕು. ಮೋದಿಯವರು ಮಾಡಿರೋಂತ ಆ ಎಲ್ಲ ಯೋಜನೆಗಳನ್ನ ಜನಗಳ ತಲುಪಿಸ್ಬೇಕು. ಯಾರ ತಲುಪಿಸ್ತವ್ರೆ, ಯಾರೋ ನಿಂತ್ಕೊಂತೀವಿ ಅನ್ಬೇಡ. ಜನ ಇಲ್ಲೆಲ್ಲ ಇಡೀ ನಮ್ಮ ಭಾರತದ ಸಂವಿಧಾನ ಏನಿದೆ ಎಲ್ಲ ಅದು ಜನಗಳ ಮೇಲೆ ಆಧಾರಿತವಾಗಿ ನಿಂತಿದೆ. ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಇದ್ದೀವಿ ನಾವು. ಸಭೆಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ಬೈಯಪ್ಪ, ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಮುಖಂಡರಾದ ಚೇತನ್ ಗೌಡ, ಸುಂದರೇಶ್, ಚನ್ನಕೇಶವ ಮತ್ತಿತರರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ KSR ಬೆಂಗಳೂರು ಡೆಮು ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು, ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ KSR ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ KSR ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನು
ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ ₹1 1 kg ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ, ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, ಎರಡನೇ ಬಹುಮಾನ ವಾಷಿಂಗ್ ಮೆಷಿನ್, ಮೂರನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿಯೂ ದೇಗುಲಗಳಲ್ಲಿ, ಪಟ್ಟಣಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಇತಿಹಾಸ ಪ್ರಸಿದ್ಧ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಗುಡಿಬಂಡೆ ತಾಲೂಕಿನ ಬಹುತೇಕ ದೇವಸ್ಥಾನಗಳಲ್ಲಿ ದೇವರಿಗೆ ಬೆಳಿಗ್ಗೆಯಿಂದಲೇ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಸಲ್ಲಿಸಿ ಶ್ರೀರಾಮನ ಜಪ ಮಾಡಿದರು. ರಾಮಚಂದ್ರ ಭಗವಾನ್ ಕಿ ಜೈ, ಮಾತಾ ಕಿ ಜೈ, ಸುತ ಹನುಮಾನ್ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮ್. ಇವತ್ತು ದೇಶದಾದ್ಯಂತ ಶ್ರೀರಾಮನವಮಿ ಹತ್ರ ಎಲ್ಲರೂ ಇವತ್ತು ದೇಶದಾದ್ಯಂತ ಎಲ್ಲರೂ ರಾಮನ್ನ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲೇ ಬರಮಾಡ್ಕೊಳ್ತಾ ಇದ್ದೀವಿ. ಭರತ ಖಂಡಕ್ಕೆ ಅವರು ಈ ದಿನ ಬರೋ ಅಂಥ ಒಂದು ವಿಶೇಷವಾದಂಥ ಒಂದು ದಿನ. ನಮ್ಮ BJP ಸರ್ಕಾರದವರು ಇವತ್ತು ಅದನ್ನು ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮಲಾಲ ಅವ್ರನ್ನ ಪ್ರತಿಷ್ಠಾಪನೆಯನ್ನು 12:20ಕ್ಕೆ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತು ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಬೊಮ್ಮನಹಳ್ಳಿ ನಮ್ಮ ಗ್ರಾಮ ಅದು. ಇಲ್ಲಿ ನಾವು ದೇವರ ದೇವಸ್ಥಾನವನ್ನು ನಿರ್ಮಿಸಿದ್ದೀವಿ. ಅದರ ಸಲುವಾಗಿ ಇಲ್ಲೂ ನಾವು ವಿಶೇಷವಾಗಿ ಈ ದಿನ ಬೆಳಿಗ್ಗೆಯಿಂದನೇ ಪೂಜೆನ, ಅಲಂಕಾರನ, ಅಭಿಷೇಕ ಎಲ್ಲವನ್ನು ಮಾಡಿದ್ದೀವಿ. ಪುರುಷೋತ್ತಮ ರಾಮ ಈ ದಿನ ನಮ್ಮ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ಜನರೂ ಹೆಜ್ಜೆ ಹೆಜ್ಜೆಗೂ ಎಲ್ಲಿ ನೋಡಿದ್ರು ಹನುಮಂತನ ದೇವಸ್ಥಾನ ಆಗ್ಬೋದು, ರಾಮರ ದೇವಸ್ಥಾನ ಆಗ್ಬೋದು, ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೂ ಸುಭಿಕ್ಷವಾಗಿರಲಿ ಅಂತೇಳಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.
नमः एतत् कर्म समृद्ध्यर्थं भुवस्वाहा सुवस्वाहा भूर्भुवस्सुवस्वाहा प्रजापतय इदं नमः एतत् ಚಿಂತಾಮಣಿ ಹೊರವಲಯದಲ್ಲಿ ಕಡಪ ಹಾಗೂ ಬೆಂಗಳೂರು ಬೈಪಾಸಿನಲ್ಲಿರುವ ಜೆಕೆ ಭವನದಲ್ಲಿ ಮಾಜಿ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಕುಟುಂಬದ ಸಮೇತ ಲೋಕ ಸುಭಿಕ್ಷತೆಗಾಗಿ ತಾರಕ ಹೋಮ ಜಪಮಂತ್ರ ಹವನಗಳನ್ನು ನೆರವೇರಿಸಿದರು. ನೂರ 40 ಕೋಟಿ ಜನರು ಇವತ್ತು ಏನು ಚಡಪಡಿಸ್ತಾ ಇದ್ರು, 5 ಶತಮಾನಗಳಿಂದ ಕಾಯ್ತಾ ಇದ್ದಂಥ ಒಂದು ಶುಭಗಳಿಗೆ ಇವತ್ತು ಬಹುಶಃ ಭಾರತೀಯರಿಗೆಲ್ಲರಿಗೂ ಬಂದಿರುವಂಥ ಒಂದು ಶುಭಗಳಿಗೆ ಇವತ್ತು ಸಿಕ್ಕಿದೆ. ಇವತ್ತು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವದಲ್ಲಿ ರಾಮ ಜನ್ಮಭೂಮಿಯಲ್ಲಿ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಡೆದಿದೆ. ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು, ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ದೀಪಾವಳಿ ಥರ ಒಂದು ವಿಶೇಷವಾಗಿ ಮಾಡಬೇಕಂತ. ಯಾಕೆಂದರೆ 5 ಶತಮಾನಗಳಿಂದ ಕಾಯ್ತಿದ್ದಂಥ ಒಂದು ವಿಚಾರ ಇದು. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ, ಜಿಲ್ಲೆ ಅಂತಲ್ಲ, ರಾಜ್ಯ ಅಂತಲ್ಲ, ಇಡೀ ದೇಶದಲ್ಲಿ ಇವತ್ತು ಪ್ರತಿ ಮನೆಗೂ ಕೂಡ ಇವತ್ತು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ನಗರಸಭೆ ಸದಸ್ಯರು, ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ರಸ್ತೆ, ಬಡಾವಣೆ ಮತ್ತು ದೇವಾಲಯಗಳಲ್ಲಿ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸಿತು. ರಂಗೋಲಿ ಹಾಕುವುದರ ಜೊತೆಗೆ ನಗರದ ಅಂಗಡಿ, ಮನೆ, ರಸ್ತೆಗಳಲ್ಲಿ ಎಲ್ಲಿ ನೋಡಿದರೂ ಕೇಸರಿ ಬಣ್ಣದ ಧ್ವಜಗಳಿಂದ ಕಂಗೊಳಿಸುತ್ತಿತ್ತು. ರಾಮನಾಮ ಹಾಡಿದೋ ರಾಮ ಬರುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಟ್ಟಿದೆವೋ ಕಟ್ಟಿದೆವೋ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮಲಲ್ಲಾ ಮಂದಿರ. ಅದೇ ರೀತಿ ಚಿಂತಾಮಣಿಯಲ್ಲೂ ನಾನಾ ವಾರ್ಡುಗಳು, 31 ವಾರ್ಡುಗಳಲ್ಲಿ ಇವತ್ತು ರಾಮ ಜಪ ಮಾಡಿ ರಾಮ ಭಕ್ತರು ಇವತ್ತು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದೇ ತಾಲೂಕಿನಾದ್ಯಂತ ಎಲ್ಲ ಹೋಬಳಿಗಳ ಹೆಡ್ಕ್ವಾರ್ಟ್ರಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಹಿಂದೂ ದೇವಸ್ಥಾನಗಳಲ್ಲೂ ಇವತ್ತು ಶ್ರೀ ಅಯೋಧ್ಯೆ ರಾಮ ಮಂದಿರ, ಅಯೋಧ್ಯೆ ರಾಮ ಪ್ರತಿಷ್ಠಾಪನೆಯ ಬಗ್ಗೆ ಎಲ್ಲರೂ ಧ್ವನಿಗೂಡಿಸಿ ಸನಾತನ ಧರ್ಮದ ರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಹಾಗೂ ಪ್ರಸಾದ ವಿನಿಯೋಗ ನೆರವೇರಿತು.
ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ಪರಿವರ್ತಿಸಿತ್ತು. ಮನವಿ ಮಾಡೋದು ಮಾಡಿಕೊಂಡು ಆಕ್ಸಿಡೆಂಟ್ ಝೋನ್ಸ್ ಎಲ್ಲ ಏನೂ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಕ್ಸಿಡೆಂಟ್ಸ್ ಆಗ್ತಿರಾ ಕ್ಲಿಯರೆನ್ಸ್ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ನನ್ನ ಮೊದಲ ಆದ್ಯತೆ ಮೇರೆಗೆ. ಅದ್ರ ಜೊತೆಗೆ ನಮ್ಮ ಕಂಪ್ನಿಯಲ್ಲಿ ದಕ್ಷತೆ ಅಂದರೆ ಹಣ ವಸೂಲಿ ಮಾಡೋದು ಒಂದು ಕಲೆಕ್ಷನ್ ಎಫಿಷಿಯನ್ಸಿ ತುಂಬ ಕಡಿಮೆ ಇದೆ. ಅದನ್ನೆಲ್ಲನೂ ರೆಗ್ಯುಲರಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನೌಕರರಲ್ಲಿ ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಭವ್ಯ ಭಾರತಕ್ಕೆ ಸಾಕ್ಷಿಯಾದ 500 ವರ್ಷಗಳ ಹಿಂದೂ ಧರ್ಮದ ಕನಸಾಗಿದ್ದ ಅಯೋಧ್ಯೆಯ ರಾಮ ಮಂದಿರ ಇದೀಗ ನನಸಾಗಿ ದೇಶದಲ್ಲೇ ಸಂಭ್ರಮಾಚರಣೆಯಲ್ಲಿ ಮಿಂದೇಳುತ್ತಿದ್ದಾರೆ. ಕೊರಟಗೆರೆ ಪಟ್ಟಣದ ಗಲ್ಲಿ ಗಲ್ಲಿಯಲ್ಲಿ ಮನೆ ಮನೆಯಲ್ಲಿಯೂ ರಾಮನ ಪ್ರತಿಷ್ಠಾಪನೆಯನ್ನ ಸಂಭ್ರಮಿಸಿದರು. बोलो श्री रामचंद्र महाराज की, बोलो श्री रामचंद्र महाराज की। ಪಟ್ಟಣದ ಪ್ರತಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಹೋಮ ಹವನಗಳನ್ನು ಮಾಡುತ್ತಾ ಭಕ್ತರು ಭಜನೆಯಲ್ಲಿ ಮುಳುಗಿದ್ದರು. ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇತ್ತು. ಇದು ನಮ್ಮೆಲ್ಲರ ಒಂದು 500 ವರ್ಷದ ಕನಸಾಗಿತ್ತು. ಈ ದಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕನಸನ್ನು ನನಸು ಮಾಡಲು ಮುಂದೆ ನಿಂತಿದ್ದಾರೆ. ಈ ಒಂದು ಶುಭ ದಿನದಂದು ಕೊರಟಗೆರೆ ಕ್ಷೇತ್ರದಲ್ಲೂ ಎಲ್ಲ ಬಾಂಧವರು ಸೇರಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ರಾಮನ ನೆನೆದು ಎಲ್ಲರಿಗೂ ಪ್ರಸಾದ ರೀತಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಈ ದಿನ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೋ ರೀತಿಯಲ್ಲಿ ಇದನ್ನು ನಾವು ನಮ್ಮ ಮುಂದಿನ ಯುವ ಪೀಳಿಗೆ ಇದನ್ನು ಹಬ್ಬದ ಆಚರಣೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಪ್ರೇರೇಪಣೆ ಆಗಲಿ ಅಂತ ಅನಿಸ್ತೀವಿ. ಜೈ ಜೈ. ಹರೀಶ್ BH, ಎಂಎಂಟಿವಿ ನ್ಯೂಸ್, ಕೊರಟಗೆರೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಅಂಗವಾಗಿ ತಾಲೂಕಿನ ಚೇಳೂರು ಪಟ್ಟಣದಲ್ಲಿ ಎಲ್ಲ ದೇವಾಲಯಗಳಲ್ಲಿ ದೇವರಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಶ್ರೀಶಕ್ತಿ ಸಂಘಗಳಿಂದ ರಾಮ ಭಜನೆ ಹಾಗೂ ರಾಮನ ಕೀರ್ತನೆಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಮೋದಿಯ ಉಪವಾಸ ಒಂದು ಪವಾಡ. ಮುಖ ನೋಡಿದ್ರೆ ವ್ರತಾಚರಣೆ ಮಾಡಿದಂತೆ ಕಾಣಲಿಲ್ಲ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವ್ಯಂಗ್ಯ. ಹವಾಗುಣಕ್ಕೆ ತಕ್ಕಂತೆ ಬೆಳೆ ಇಡಿ, ಗುಣಮಟ್ಟದ ಬಗ್ಗೆ ಆಸಕ್ತಿ ಇರಲಿ. ಕಾರ್ಯಾಗಾರದಲ್ಲಿ ರೈತರಿಗೆ ಅಧಿಕಾರಿಗಳ ಕಿವಿ ಮಾತು. ಸಂಘದ ಹಣದಲ್ಲಿ ಅವ್ಯವಹಾರ ಆರೋಪ, ಇದು ಸತ್ಯಕ್ಕಿಂತ ದೂರ. ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ಸ್ಪಷ್ಟನೆ.
ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ, ಎಲ್ಲೆಡೆ ಜಗಮಗಿಸಿದ ದೀಪಗಳು, ಸಂಭ್ರಮ ಸಡಗರದಿಂದ ಮಿಂದೇಳಿದ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.